ಇದಕ್ಕಿಂತಲೂ ದಾರುಣವಾದ ಪರಿಸ್ಥಿತಿ ರೈತನಿಗೆ ಅಟ್ಲೀಸ್ಟ್ ದುಡ್ಡು ರೇಟ್ ಕೇಳ್ತಾ ಇದ್ದಾರೆ. ಅವತ್ತು ನಮ್ಮ ರೈತರು ಕಬ್ಬು ಮಾರಾಟ ಮಾಡೋಕ್ಕಾಗಲಿಲ್ಲ. ಕೆಲವು ಹಳ್ಳಿಗಳಿಗೆ ಭೇಟಿ ಕೊಟ್ಟೆ, ಕಬ್ಬೆಲ್ಲ ಒಣಗೋಗಿತ್ತು. ನಾನು ಅಲ್ಲಿಂದಲೇ ಒಂದು ಘೋಷಣೆ ಮಾಡಿದೆ, ರೈತರ ಸಾಲ ಮನ್ನಾ 25,000 ರೂಪಾಯಿವರೆಗೆ ಮನ್ನಾ ಮಾಡ್ತೀನಿ. ಕಾರ್ಖಾನೆ ಮಾಲೀಕರುಗಳಿಗೆ ಕಬ್ಬಿರಲಿಲ್ಲ, ರೈತರಿಗೆ ಆಸೆ ಹುಟ್ಟಿಸಿ ನಿಮ್ಗೆ 200 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಅಂತೇಳಿ ಅಗ್ರಿಮೆಂಟ್ ಮಾಡಿಕೊಟ್ಟಿರಲಿಲ್ಲ, ಟೋಪಿ ಹಾಕಿದರು. ನಾನು ರೈತರನ್ನ ಉಳಿಸ್ರಪ್ಪ, ಬಿಸ್ತಲ್ಲಿ ಕೂತವರಲ್ಲ ಅಲ್ಲಿ ಬೆಳಗಾವಿ ರೈತರು. ಇವತ್ತು ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ, ನಾನು 2 ಬಾರಿ ಮುಖ್ಯಮಂತ್ರಿ ಇದ್ದೆ. ಮೊದಲನೇ ಬಾರಿ 2006-07. ಇದಕ್ಕಿಂತಲೂ ದಾರುಣವಾದ ಪರಿಸ್ಥಿತಿ ರೈತನಿಗೆ ಅಟ್ಲೀಸ್ಟ್ ದುಡ್ಡು ರೇಟ್ ಕೇಳ್ತಾ ಇದ್ದಾರೆ, 3,500 ಕೊಡಿ ಅಂತ. ಅವತ್ತು ನಮ್ಮ ರೈತರು ಕಬ್ಬು ಮಾರಾಟ ಮಾಡೋಕ್ಕಾಗಲಿಲ್ಲ, ತಗೊಳಕ್ಕೆ ತಯಾರಾಗಿರಲಿಲ್ಲ. ಬೆಳಗಾವಿನಲ್ಲಿ ಮೊದಲನೇ ಅಧಿವೇಶನಕ್ಕೆ ಚಾಲನೆ ಕೊಟ್ಟೆ. ಇವರು ಕೋರೆಯವರ ಒಂದು ಕಾಲೇಜೇನಿದೆ ಅಲ್ಲಿ ಶುರು ಮಾಡಿದ್ದು. ಅವತ್ತು ನಮ್ಮ ರೈತರು ಬಂದು ಅವ್ರ ಸಂಕಷ್ಟ ಹೇಳ್ಕೊಂಡಾಗ ಅಲ್ಲೇ ಕಾರ್ಖಾನೆ ಮಾಲೀಕರನ್ನು ಕರೆದು ಯಾವ ರೀತಿಯ ರೈತರನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಬೀದರ್ನಲ್ಲಿ ನಾನು ಪ್ರವಾಸ ಹೋದಾಗ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದ ರೈತನ ಮನೆಗೆ ಹೋದಾಗ ಕೆಲವು ಹಳ್ಳಿಗಳಿಗೆ ಭೇಟಿ ಕೊಟ್ಟೆ, ಕಬ್ಬೆಲ್ಲ ಒಣಗೋಗಿತ್ತು. ನಾನು ಅಲ್ಲಿಂದಲೇ ಒಂದು ಘೋಷಣೆ ಮಾಡಿದೆ, ರೈತರ ಸಾಲ ಮನ್ನಾ 25,000 ರೂಪಾಯಿವರೆಗೆ ಮನ್ನಾ ಮಾಡ್ತೀನಿ. ಅದ್ರ ಜೊತೆಗೆ ಯಾವ ರೈತರು ಕಬ್ಬನ್ನು ಮಾರಾಟ ಮಾಡೋಕ್ಕಾಗಿಲ್ಲ ಆ ರೈತರಿಗೆ 25,000 ರೂಪಾಯಿ ಸಹಾಯಧನ ಕೊಡ್ತೀನಿ ಅಂತ ಘೋಷಣೆ ಮಾಡಿ, ಅವತ್ತಿನ ಕಾಲದಲ್ಲಿ 250 ಕೋಟಿ ಕೊಟ್ಟೆ ರೈತರಿಗೆ. ಅವತ್ತಿನ 250 ಕೋಟಿ ಇವತ್ತು ಅಲ್ಲ, 2,50 ಕೋಟಿ ಹಣ ಏನು ಬಿಡುಗಡೆ ಮಾಡಿದ್ದೆ. ಇವತ್ತಿನ ಬಜೆಟ್ಟು 4.5 ಲಕ್ಷ ಕೋಟಿ, ಅವತ್ತಿದ್ದು 30,000 ಕೋಟಿ. ವ್ಯಾಲ್ಯೂ ಎಷ್ಟಿದೆ ಲೆಕ್ಕ ಹಾಕಿ. ರೈತರು ಸಾಲ ಮನ್ನಾ ಮಾಡಿದೆ, 2,500 ಕೋಟಿ ಕೊಟ್ಟೆ ಇವತ್ತು. ಮತ್ತು 2ನೇ ಬಾರಿ ಮುಖ್ಯಮಂತ್ರಿ ಆದಾಗಲೂ ವಿಧಾನಸೌಧಕ್ಕೆ ಕರೆಸ್ತೆ ರೈತರುಗಳನ್ನ ಚರ್ಚೆ ಮಾಡಿ. ಅವತ್ತೇನಾಗಿತ್ತು, ಕಾರ್ಖಾನೆ ಮಾಲೀಕರುಗಳಿಗೆ ಕಬ್ಬಿರಲಿಲ್ಲ, ರೈತರಿಗೆ ಆಸೆ ಹುಟ್ಟಿಸಿ ನಿಮ್ಗೆ 200 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಅಂತೇಳಿ ಅಗ್ರಿಮೆಂಟ್ ಮಾಡಿಕೊಟ್ಟಿರಲಿಲ್ಲ, ಟೋಪಿ ಹಾಕಿದರು ಕಾರ್ಖಾನೆ ಮಾಲೀಕರು. ವಿಧಾನಸೌಧ ಕೃಷ್ಣ ಕಚೇರಿ ಮೀಟಿಂಗ್ ಕರೆದು ಅವತ್ತು ನಾನು ಯಾವ ರೀತಿ ನಡ್ಕೊಂಡಿದ್ದೀನಿ, ಇದು ನನ್ನ ನಡವಳಿಕೆ. ನಾನು ಮುಖ್ಯಮಂತ್ರಿಯಾಗಿ ಇದ್ದಂಥ, ಅದು ಸ್ವತಂತ್ರ ಸರ್ಕಾರ ಅಲ್ಲ, ನನಗೆ ಯಾರ್ದು ಹಂಗಲ್ಲಿದ್ದಿದ್ದು ನಾನು. ಅಂಥ ಸಂದರ್ಭದಲ್ಲೂ ನನ್ನ ರೈತರನ್ನ ಉಳಿಸ್ತಕ್ಕಂಥದ್ದಕ್ಕೆ ಯಾವ ರೀತಿಯ ಕಬ್ಬು ಬೆಳೆಗಾರ ಇರಲಿ, ಇದು ನಮ್ಮ ಟೊಮೊಟೊ ಬೆಳೆದು ಲಾಸಾಗಿ ಬಿದ್ದಿರಿ ಎಷ್ಟಂಥದ್ದಿರಲಿ, ಹುಬ್ಬಳ್ಳಿ ಧಾರವಾಡದಲ್ಲಿ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಬೆಳೆದು ಬೀದಿಗೆ ಬಂದಿದ್ದರು. ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಅಲ್ಲಿಂದಲೇ ಘೋಷಣೆ ಮಾಡಿದೆ, ಅಣಗೇರಿಯಿಂದ ರೈತನಿಗೆ ಮಾವು ಕೋಲಾರದಲ್ಲಿ ಇಮ್ಮಿಡಿಯೇಟಾಗಿ ಹಣ ಬಿಡುಗಡೆ ಮಾಡಿದೆ. ಇವ್ರಿಗೇನಾಗಿದೆ ದರಿದ್ರ, ಏನಾಗಿದೆ ದರಿದ್ರ ಅಂತ ಕೇಳ್ತೀನಿ. ಅದೇನು ದೊಡ್ಡ ವಿಷಯ ಅಲ್ಲ ಬ್ರದರ್. ಇಷ್ಟು ದಿವಸ ರೈತರನ್ನ 7 ದಿನ ರಸ್ತೆಯಲ್ಲಿ ಮಲಗಿಸ್ಬೇಕಾಗಿರಲಿಲ್ಲ ಈ ಸರ್ಕಾರ. ಏನಾದರೂ ರೈತರ ಬಗ್ಗೆ ಸ್ವಲ್ಪ ಭಯ ಭಕ್ತಿ ಇದ್ದಿದ್ರೆ 10 ನಿಮಿಷದಲ್ಲಿ ಸಾಲ್ವ್ ಮಾಡಬೇಕಾದಂಥ ಒಂದು ಪ್ರಕರಣ ಇದು. ಏನು ದೊಡ್ಡ ವಿಷಯ ಅಲ್ಲ ಇದು. ಇವತ್ತು ರೈತರು ಹೇಳ್ತಾವ್ರಲ್ಲ, ಮೊಲಾಸಸ್ ಮಾರಾಟ, ಇವತ್ತು ಎಥನಾಲ್ ಪ್ರೊಡಕ್ಷನ್ನು, ಸಕ್ಕರೆ ಪ್ರೊಡಕ್ಷನ್ನು, ಅದ್ರ ಜೊತೆಗೆ ಇವರೀಗ ಮಾಡೋರಲ್ಲ ಎಂಥದ್ದು ನಿಮ್ಮ ಗ್ಯಾರಂಟಿ ಸ್ಕೀಮಿಗೆ 2 ವರ್ಷದಲ್ಲಿ ಏರ್ಸೋನಲ್ಲ ರೇಟನ್ನು, ಟ್ಯಾಕ್ಸ್ಗಳನ್ನು, ಅಬ್ಕಾರಿ ಎಲ್ಲ ಏರಿಕೆ ಮಾಡಿದ್ರಲ್ಲ. ಎಷ್ಟು ಬರ್ತಿದೆ ನಿಮಗೆ ಸಂಪಾದನೆ ಸರ್ಕಾರಕ್ಕೆ? ಏನು ನಿಮಗೆ ದರಿದ್ರ ಬಂದಿರೋದು? ಆ ಜನ ಬೆವರು ಸುರಿಸಿ ರೈತರು ನಿಮ್ಮ ಖಜಾನೆ ತುಂಬಿಸ್ತಾವ್ರೆ. ಅಲ್ಲಿ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ನಾಡಿನ ಜನ ಅರ್ಥ ಮಾಡ್ಕೋಬೇಕಿಲ್ಲಿ. ಬಾಗಲಕೋಟೆಯಲ್ಲಿ ಪಾಪ ಮೇಟಿಯವರ ನಿಧನದ ಹಿನ್ನೆಲೆಯಲ್ಲಿ ಅವ್ರಿಗೆ ಅಂತಿಮ ಅಂತ್ಯಕ್ರಿಯೆ ದರ್ಶನ ಮಾಡೋಕ್ಕೆ ಹೋಗ್ತಾರೆ. ಇಲ್ಲಿ ರೈತನ ಬದುಕಿ ಸಾಯ್ತಾ ಇದ್ದಾನೆ, ರೈತ ಇನ್ನೊಬ್ಬರನ್ನ ಬದುಕಿಸಿ. ಇವ್ರನ್ನ ಕನಿಷ್ಠ ಸೌಜನ್ಯಕ್ಕೆ ಅಲ್ಲೇ ಬಾಗಲಕೋಟೆಯಲ್ಲೇ ನಡೀತಾ ಇತ್ತಲ್ಲ ಸ್ಟ್ರೈಕು,
ಅಲ್ಲಿಗೆ ತಾನೇ ಹೋಗಿದ್ದು ಆಲ್ಮಟ್ಟಿಗೆ ಹೆಲಿಕಾಪ್ಟ್ರಲ್ಲಿ. ಒಂದು 5 ನಿಮಿಷ ಹೋಗ್ಲಿಕ್ಕೆ ಅವಕಾಶ ಇತ್ತು. ಈ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ತೇನೆ, ಇವತ್ತೇನು ಕಬ್ಬು ಬೆಳೆಗಾರರು ಬರೀ ಲಿಂಗಾಯತರು ಒಕ್ಕಲಿಗರ, ದಲಿತರ ರೈತರಿಲ್ವಾ, ಕುರುಬರ ರೈತರಿಲ್ವಾ, ಏನು ಉದ್ಧಾರ ಮಾಡಿಬಿಟ್ಟವ್ರಂತ ಅಹಿಂದಾಗಿ. ಈಗ 19ನೇ ತಾರೀಕು ಆಯಿತು, ಅಹಿಂದ ಹೆಸರಿನಲ್ಲಿ ಏನು ದೊಡ್ಡ ರ್ಯಾಲಿ ಮಾಡ್ತಾರಂತೆ. ಯಾವ ಪುರುಷಾರ್ಥಕ್ಕೆ ಮಾಡ್ತಾರೆ ಇವರು? ಏನು ಹೇಳಿ? ಅವ್ರು ಏನಾದರೂ ಮಾಡ್ಕೊಳ್ಳಿ, ನನಗೆ ಅಹಿಂದನಾದರೂ ಮಾಡ್ಕೊಳ್ಳಿ, ಯಾವುದಾದ್ರೂ ಮಾಡ್ಕೊಳ್ಳಿ, ನಾನು ಅದಕ್ಕೂ ನನ್ನ ತಕರಾರಿಲ್ಲ. ನನ್ನ ರೈತರನ್ನ ಉಳಿಸ್ರಪ್ಪ. ಬಿಸ್ತಲ್ಲಿ ಕೂತವ್ರಲ್ಲ ಅಲ್ಲಿ ಉತ್ತರ ಬೆಳಗಾವಿಲಿ ಅನಾಹುತಗಳಾದವು. ಮಹಾರಾಷ್ಟ್ರದ ಒಂದು ಮಳೆ ಹಿನ್ನೆಲೆಯಲ್ಲಿ ಪ್ರವಾಹ, ಕುಟುಂಬಗಳ ಸರ್ವನಾಶ ಆಗವೆ, ಹಲವಾರು ಬೆಳೆಗಳು ನಾಶ ಆಗಿದೆ. ಇನ್ನೂ ₹1 ಕೊಡಲಿಲ್ಲ ಅವರಿಗೆ. ಇಂಥ ಪರಿಸ್ಥಿತಿಯಲ್ಲಿ ರೈತರು ಒಂದು ₹200 ಜಾಸ್ತಿ ಕೊಡಿ ಅಂತ ಕೇಳಿದ್ರೆ, ನಮ್ಮದೆಲ್ಲ ಅದು ಕೇಂದ್ರ ಸರ್ಕಾರ ಮಾಡಬೇಕು. ನಾನೇನು ಕೇಂದ್ರ ಸರ್ಕಾರ ಹುಡಿಕೊಂಡು ಹೋಗಿದ್ನ 2 ಬಾರಿ ಮುಖ್ಯಮಂತ್ರಿ ಆಗಿ? ಮಾಡಿಲ್ಲ ನಾನು. ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಜವಾಬ್ದಾರಿ ಹೇಳೋರೆ. FRPನ ಮಿನಿಮಮ್ಮು ₹3,500 4,500 ಹೇಳಿದ್ದಾರೆ ಕೇಂದ್ರ ಸರ್ಕಾರ, ನಿಗದಿ ಮಾಡಿದ್ದಾರೆ ಯಾವ ರೇಟ್ ಕೊಡಬೇಕು ಕಾರ್ಖಾನೆ ಮಾಲೀಕರು ಅಂತೇಳಿ. ನಿಮ್ಮ ಜವಾಬ್ದಾರಿ ಇಲ್ಲಿ ಮಾಡಬೇಕಾದ್ರೆ ಈಗ ಕಾರ್ಖಾನೆ ಮಾಲೀಕರನ್ನು ಕರೆದು ಅವರಿಗೆ ಯಾವ ಇದರಲ್ಲಿ ಹೇಳಿ ವಸೂಲಿ ಮಾಡಿಸ್ಬೇಕು. ಅದರಲ್ಲಿ ಸಂಶಯನೇ ಇಲ್ಲ. ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ ಅಂತಾರೆ, ಪ್ರತಿಯೊಂದಕ್ಕೂ. ನಾನು 2 ಬಾರಿ ಮುಖ್ಯಮಂತ್ರಿ ಆದೆ. 1 ಬಾರಿ ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಇದ್ದಾಗ BJಪಿಯವ್ರ ಜೊತೆ ಮಾಡಿದ್ದೀನಿ, ಇನ್ನೊಂದು ಬಾರಿ ಕಾಂಗ್ರೆಸ್ ಜೊತೆ ಸೇರಿ BJP ಸರ್ಕಾರ ಇದ್ದಾಗ ಮಾಡಿದ್ದೀನಿ. 25,000 ಕೋಟಿ ರೈತರು ಸಾಲ ಮನ್ನಾ ಮಾಡಿದಾಗ ನರೇಂದ್ರ ಮೋದಿಯವ್ರ ಹತ್ರಕ್ಕೆ ಹೋದ್ನ ನಾನು. 25,000 ರೈತರು ಸಾಲ ಮನ್ನಾ ಮಾಡಿದ್ದೀನಿ, ಕೊಡಿ ದಯವಿಟ್ಟು ದುಡ್ಡು ಕೊಡಿ ಅಂತ ಹೋಗಿದ್ನ. ನಮ್ಮ ರಾಜ್ಯದ ಜನ ತೆರಿಗೆ ಕಟ್ಟಿದಂಥ ಹಣದಲ್ಲೇ ಸಾಲ ಮನ್ನಾ ಮಾಡಿದ್ದೀನಿ, ಡೆವಲಪ್ಮೆಂಟ್ ವರ್ಕ್ಗೆ ದುಡ್ಡು ಕೊಟ್ಟಿದ್ದೀನಿ. ಕೇಂದ್ರ ಸರ್ಕಾರ ಜೊತೆ ಕುಸ್ತಿ ಆಡ್ಕೊಂಡು ಹೋದ್ ನಾನು. ಅದರಿಂದ ಇವತ್ತು ಈ ಸರ್ಕಾರ ಇಷ್ಟೊತ್ತು ನಾನು ಒಂದು ರೌಂಡ್ ಹೋಗ್ತಿದ್ದೆ. ಎಲ್ಲದಕ್ಕೂ ರಾಜಕೀಯ ಬರೆಸ್ತಾರೆ ವಿರೋಧ ಪಕ್ಷ ಅಂತ ಹೇಳಿ ನಮ್ಮ ಮೇಲೆ ಅಪಾದನೆಯನ್ನು ಮಾಡ್ತಾರೆ. ನಿನ್ನೆ ರೈತರು ಒಂದು ಗಡುವು ಕೊಟ್ಟಿದ್ದಾರೆ HK ಪಾಟೀಲ್ಗೆ, ನಾಳೆ ಸಾಯಂಕಾಲದವ್ರಿಗೆ ಡೆಡ್ಲೈನ್ ಕೊಡ್ತೀವಿ ಅಂತೇಳಿ ಇವತ್ತು ಕೊಟ್ಟಿದ್ದಾರೆ ಸಾಯಂಕಾಲದವರೆಗೆ. ನೋಡೋಣ ಈ ಸರ್ಕಾರ ಏನು ತೀರ್ಮಾನ ಮಾಡ್ತಾರೆ ಅಂತ ನಾನು ಹುಡುಕ್ದೆ ಕಾಯ್ತಾ ಇದ್ದೇನೆ. ನಂತರ ನಮ್ಮ ಡಿಸಿಷನ್ ಹೇಳ್ತೀನಿ. ಯಾರು ಕುಮ್ಮಕ್ ಕೊಟ್ಟಿರೋದು? ಅವರ ನಡವಳಿಕೆಯಿಂದ ಕುಮ್ಮಕ್ಕೆ ಅವ್ರು ಕೊಟ್ಕೊಂಡವ್ರೆ, ವಿರೋಧ ಪಕ್ಷಗಳು ಕೊಟ್ಟಿಲ್ಲ. ಅವರ ನಡವಳಿಕೆ ರೈತರ ಒಂದು ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಇದೆಯಲ್ಲ ಇವ್ರದ್ದು, ಅದರಿಂದ ಇವತ್ತು ಈ ಒಂದು ಸಮಸ್ಯೆ ಉದ್ಭವ ಆಗಿರೋದು. ನಮ್ಮಿಂದ ಅಲ್ಲ. ನಾವೇನು ಮಾಡಿದ್ದೀವಿ ಇವತ್ತು ನಾವು ಚರ್ಚೆ ಮಾಡಿ, ಇವತ್ತು ನಿಮ್ಮ ಮುಂದೆ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ. ಅಲ್ಲ, ಈಗ ರೈತರ ಒಂದು ಬೀದಿನಲ್ಲಿ ಒಂದು ವಾರದಿಂದ ಅವರ ಹೋರಾಟ ಇರ್ತಕ್ಕಂಥದ್ದಕ್ಕೆ ವಿರೋಧ ಪಕ್ಷ ಸುಮ್ಮನೆ ಕೂರ್ಲಿಕ್ಕಾಗತ್ತಾ? ನಾವು ಅವ್ರ ಪರವಾಗಿ ಧ್ವನಿ ಎತ್ತಲೇಬೇಕು.